ಅಮ್ಮ ದುಡ್ಡು ಕಾಣ್ತಿಲ್ಲ. ಸರಳ, ವಾಚ್ ಕಣೆ. ರೀ ಏನೋಂದ್ರೆ ಬೆಳ್ಳಿ ಕಳಸ ಕಣ್ರಿ ಅಂತಿದ್ರೆ ನಮ್ಮ ಕಳ್ಳಿ ಮೇಡಮ್ ಚಿಪ್ಸ್ ತಿಂತ ಟಿವಿ ನೋಡೋದ್ರಲ್ಲಿ ಬ್ಯುಸಿ. ಅದನ್ನೆಲ್ಲ ನೆನೆದು ಜೋರಾಗಿ ನಗೋಕೆ ಶುರು ಮಾಡಿದೆ ಆಗ್ತಿಲ್ಲ. ಹೊಟ್ಟೆ ಹಿಡಿದು ಮತ್ತಷ್ಟು ಜೋರಾಗಿ ನಗೋಕೆ ಶುರು ಮಾಡಿದೆ. ಜೋರಾಗಿ ನಕ್ಕಿದ್ದಕ್ಕೆ ಕಣ್ಣಲ್ಲೇ ನೀರು. ನನ್ನ ನಗು ನೋಡಿ ಎಲ್ಲರೂ ಯಾಕ್ ನಗ್ತಾ ಇದೀಯಾ, ನಮಗೂ ಹೇಳು ಅಂದ್ರೆ ಫ್ಲ್ಯಾಶ್ ಬ್ಯಾಕ್ ಇಂದ ಆಚೆ ಬಂದು, ಏನಿಲ್ಲ ಅಮ್ಮ, ಆ ಕಳ್ಳಿ ಈ ಮನೆ ಸೊಸೆಯಾಗಿ ಬಂದ್ರೆ ಸೂಪರ್ ಅಲ್ವಾ, ಕಳ್ಳ ಪೊಲೀಸ್ ಆಟ ಮಸ್ತಿರುತ್ತೆ ಅಂತ ಇನ್ನು ಜೋರು ನಗೋಕೆ ಶುರು ಮಾಡಿದಳು. ಮೂವರು ಸೇರಿ ವಾಟ್ ಅಂತ ಚಿರಿದ್ರು. ಸರಳ, ನಿನಗೆ ಏನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಹೋಗಿ ಹೋಗಿ ಕಳ್ಳಿನ ಸೊಸೆ ಮಾಡ್ಕೊಳಕ್ಕಾಗತ್ತಾ? ಸಂತೋಷ್, ಏನಮ್ಮ ಮಾತಾಡ್ತೀಯ ನೀನು? ಕಳ್ಳಿನ ಸೊಸೆನ? ನೆನ್ಸ್ಕೊಂಡ್ರೆ ಭಯ ಆಗುತ್ತಲ್ಲಮ್ಮ. ಕುತ್ತಿಗೆ ಹತ್ರ ಚಾಕು ಇಟ್ಟು ಬಂಗಾರ ಕೊಡು, ದುಡ್ಡು ಕೊಡು. ಇಲ್ಲ ಅಂದ್ರೆ ನಿಮ್ಮೆಲ್ಲರ ಕತೆ ಫಿನಿಶ್. ನಿನ್ ಮಗನ್ ಕಥೆ ಅಂತ್ರು ಗೋವಿಂದ ಅನ್ನೋ ಇಮ್ಯಾಜಿನೇಷನ್ನೇ ಕಣ್ಮುಂದ ಬರುತ್ತೆ. ಭಾರ್ಗವ್, ಲೇ ಕೋತಿ, ನಿನಗ್ಯಾವುದು ಇಮ್ಯಾಜಿನೇಷನ್ ಸಿಗ್ಲಿಲ್ವಾ? ಆ ಕಳ್ಳಿನ ಈ ಮನೆ ಸೊಸೆ ಅಂತ ಅನ್ಕೋತೀಯಾ? ನಿನ್ನ ಅತ್ತಿಗೆ ಅನ್ಕೋತೀಯಾ? ನಾನು ನನ್ನ ಹೆಂಡತಿ ಅನ್ಕೋಬೇಕೋ? ಥೂ ಥೂ ಥೂ, ಎಂತ ಕೆಟ್ಟ ಕನಸು. 3 ದಿನ ಚೆನ್ನಾಗಿದ್ದು 4ನೇ ದಿನ ದುಡ್ಡು ಬಂಗಾರ ಎಲ್ಲ ದೋಚ್ಕೊಂಡು, 5ನೇ ದಿನ ಮನೆ ಮಠ ಎಲ್ಲ ಮಾರಿ, 6ನೇ ದಿನ ನೀವ್ಯಾರು ಅಂತ ಕೇಳಿಬಿಡ್ತಾಳ್ ಕಣೆ ಅವಳು. ಸಾಮಾನ್ಯ ಅಲ್ಲ ಅವಳು. ಅಬ್ಬಾ, ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಬೇಡಪ್ಪ, ಆ ಕಳ್ಳಿ ಸವಾಸ ಬೇಡವೇ ಬೇಡವೇ ಬೇಡ. ಅವನಿ, ನಾನ್ ಜಸ್ಟ್ ಕಾಮಿಡಿ ಮಾಡ್ದೆ, ಆದ್ರೆ ನೀವೆಲ್ಲ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ರಿ. ಅಣ್ಣ, ನನಗ್ ನಿನ್ ಬಗ್ಗೆ ಕಣೋ ಚಿಂತೆ. ಅಪ್ಪಿ ತಪ್ಪಿ ಕೂಡ ಅವಳ ಮುಂದೆ ಪೊಲೀಸ್ ಡ್ರೆಸ್ಸಲ್ಲಿ ಹೋಗ್ಬೇಡ. ಅವತ್ತೇ ನೀನ್ ಮರ್ಡರ್ ಅನ್ಕೋ. ಭಾರ್ಗವ್, ಹೌದು, ನೀನ್ ಗೊತ್ತಾ ಅವಳು? ಹೇಗ್ ಗೊತ್ತು? ಪೊಲೀಸ್ ಅಂದ್ರೆ ಇಷ್ಟ ಇಲ್ವಾ ಅವಳಿಗೆ? ಏನ್ ಕಾರಣ? ಅವನಿ, ಕೂಲ್ ಡೌನ್, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀಯಾ? ಅವಳ ಮೇಲೆ ಫೀಲಿಂಗ್ಸ್ ಇಲ್ಲ ಅಲ್ವಾ? ಮತ್ತ್ಯಾಕಪ್ಪ ಇಷ್ಟೆಲ್ಲ ಸ್ಟಡಿ ಮಾಡ್ತಾ ಇದ್ದೀಯಾ ಅವಳ ಮೇಲೆ? ಹುಷಾರು, ಅವಳು ಮೊದಲೇ ಸರಿ ಇಲ್ಲ. ನಂಬರ್ 1 ಖೇಡಿ ಅವಳು. ನಾಳೆ ನನ್ನ ಕಾಲೇಜ್ ಡ್ರಾಪ್ ಮಾಡು, ಸರಿನಾ? ಗುಡ್ ನೈಟ್. ಬಾಯ್ ಮಮ್ಮ. ಬಾಯ್ ಪಪ್ಪ. ಅಣ್ಣ ಬಾಯ್. ಎಲ್ರೂ ಹುಡುಗಿ ಅಂತ ಅನ್ಕೊಂಡು ಮಲ್ಕೊಳಕ್ಕೆ ಹೋದ್ರು. ಅದೇನೋ ಭಾರ್ಗವ್ ಕನಸಲ್ಲಿ ಆ ಕಳ್ಳಿ ಬಂದು ರೊಮ್ಯಾನ್ಸ್ ಮಾಡ್ತಾ ಕಚಗುಳಿ ಇಡ್ತಾ ಇದ್ಲು ಅನ್ಸುತ್ತೆ, ನಗ್ತಾ ಇದ್ದ. ಮುಂಜಾವು ಸೂರ್ಯ ಎಂದಿನ ಶೈಲಿಯಲ್ಲಿ ಉದಯಿಸಿದ. ಅಣ್ಣ ರೆಡಿನಾ? ಹೂ ಕಣೆ, ರೆಡಿ ಆಗ್ತಾ ಇದ್ದೀನಿ. ನೀನ್ ಬೇರೆ ಪೊಲೀಸ್ ಬಟ್ಟೆ ಬೇಡ ಅಂತ ಹೇಳಿದ್ಯಾ, ಅದಕ್ಕೆ ನಾರ್ಮಲ್ ಆಗಿ ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕ್ತಾ ಇದ್ದೀನಿ. ಇಬ್ರು ಕಾಲೇಜ್ನತ್ತ ಹೊರಟ್ರು. ಅಣ್ಣ, ನೀನಿಷ್ಟ ಚಂದ ಕಂಡ್ರೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಹಾಳಾಗ್ತಾರೆ ಕಣೋ. ಅವರ ಹೃದಯ ಒಡೆದ ಪಾಪ ನನಗೆ ಸುತ್ಕೊಳ್ಳುತ್ತೆ. ಸುಮ್ಮನೆ ಬಾರೆ, ಜಾಸ್ತಿ ಡವ್ ಮಾಡಬೇಡ. ಹಾ ಹೇಳೆ, ಬರ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಬಂದೆ. ಕೋಪ ಮಾಡ್ಕೋಬೇಡ, ಜಾಣೆ ಅಲ್ವಾ? ಕಾಲೇಜ್ ಗೇಟ್ ಹತ್ರನೇ ಇರು, ನಾನು ಈಗಲೇ ಬಂದೆ. ಯಾರು ಕಾಲ್ ಮಾಡಿದ್ದು? ನನ್ನ ಫ್ರೆಂಡ್ ಕಣೋ, ಅವಳಿಗೆ ಕಾಲೇಜ್ ಹತ್ರ ಕಾಯ್ತಾ ಇರು ಅಂದೆ. ಹೌದಾ, ಸರಿ. ಇಬ್ರು ಮಾತಾಡ್ತಾ ಮಾತಾಡ್ತಾ ಕಾಲೇಜ್ ಗೇಟ್ವರೆಗೂ ಬಂದ್ರು. ಅವನಿ ಜೀಪ್ನಿಂದ ಇಳಿದಿದ್ದನ್ನು ನೋಡಿ, ಆ ಹುಡುಗಿ ಏನು ಇಷ್ಟು ಲೇಟ್ ಬರೋದಕ್ಕೆ? ಆಗ್ಲಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಸಾರಿ ಕಣ್, ಇಸ್ ಮೈ ಬ್ರದರ್ ಭಾರ್ಗವ್. ಅಣ್ಣ, ಶೀಸ್ ಮೈ ಬೆಸ್ಟ್ ಫ್ರೆಂಡ್ ಕಿರಣ್. ಭಾರ್ಗವ್, ಯಪ್ಪ, ಈ ಕಳ್ಳಿ ನನ್ನ ತಂಗಿ ಬೆಸ್ಟ್ ಫ್ರೆಂಡ್. ಮೊದಲು ನನ್ನ ತಂಗಿಗೆ ಇವಳ ಸವಾಸ ಬಿಡು ಅಂತ ಹೇಳಬೇಕು ಅಂದುಕೊಳ್ಳುತ್ತಾ. ಹಾಯ್, ನೈಸ್ ಟು ಮೀಟ್ ಯು. ಕಿರಣ್, ನೈಸ್ ಟು ಮೀಟ್ ಯು, ಸೇಮ್ ಹಿಯರ್ ಅಂತ ಕೈ ಕೊಟ್ಟಾಗ ಅವನು ಕೈ ಸೇರಿಸಲೇಬೇಕಾಯಿತು. ಇಬ್ಬರಲ್ಲೂ ಒಂದು ಕ್ಷಣ ಕರೆಂಟ್ ಪಾಸ್ ಆಯಿತು. ಒಂದು ಕ್ಷಣ ಮೈ ಮರೆತು ಒಬ್ರನ್ನೊಬ್ರು ನೋಡ್ಕೋತಾ ನಿಂತೆ ಬಿಟ್ರು. ಇಬ್ಬರೂ ಕಣ್ಣಲ್ಲೇ ಒಲವಿನ ಚಿತ್ರ ಬರೆಯೋಕೆ ಶುರು ಮಾಡಿದ್ರು. ಅವನಿ ಅವರಿಬ್ಬರ ಮುಖದ ಮುಂದೆ ಕೈ ಆಡಿಸಿದ್ರು. ಇಬ್ಬರಿಗೂ ಅರಿವೇ ಇಲ್ಲ
ಅಷ್ಟು ಮೈಮರೆತು ನಿಂತಿದ್ದಾರೆ. ಅವನಿ ಜೋರಾಗಿ, ಹಲೋ ಗಾಯ್ಸ್, ನಾನು ಇಲ್ಲೇ ಇದ್ದೀನಿ. ಜೋರಾದ ಧ್ವನಿಗೆ ಬೆಚ್ಚಿ ಇಬ್ಬರು ಕೈ ಬಿಟ್ಟು ಸಾರಿ ಸಾರಿ. ಕಿರಣ್, ಅವನಿ, ನಾನು ಕ್ಲಾಸಲ್ಲಿ ಇರ್ತೀನಿ, ನೀನ್ ಆಮೇಲೆ ಬಾ. ನಾನ್ ಸ್ವಲ್ಪ ಲೈಬ್ರರಿಯಲ್ಲಿ ಕೆಲಸ ಇದೆ, ಬರ್ತೀನಿ. ಓದ್ಕೋಬೇಕು, ಸರಿನಾ? ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಅವನಿ ಉತ್ತರಕ್ಕೂ ಕಾಯದೆ ಒಂದೇ ಉಸಿರಿನಲ್ಲಿ ಅಲ್ಲಿಂದ ಓಡಿದ್ರು. ಅವನಿ ನಗ್ತಾ, ಅಣ್ಣ, ನೆನ್ನೆ ಹೇಳಿದ್ದು ಇವಳು ಬಗ್ಗೆನೇ ಅಲ್ವಾ? ನಿಜ, ಇವಳು ಕಳ್ಳತನ ಮಾಡ್ತಾಳೆ, ಕಳ್ಳಿನೇ. ಆದರೆ ತುಂಬ ಬಡವಳು. ಯಾರೇ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಪೂರ್ತಿ ಕರಗಿಬಿಡ್ತಾಳೆ. ಇವಳ ಜೊತೆ 2 ಅನಾಥ ಮಕ್ಕಳು ಕೂಡ ಇದ್ದಾರೆ. ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾಳೆ. ದುಡ್ಡು ಸಾಕಾಗ್ಲಿಲ್ಲ ಅಂತ ಇದ್ರೆ ಮಾತ್ರ ಯಾರಾದ್ರೂ ಜೇಬಿಗೆ ಕತ್ರಿ ಹಾಕ್ತಾಳೆ. ಜಗತ್ತಲ್ಲಿ ನಿನ್ನ ಅಪ್ಪ ಅಮ್ಮನ್ನ ಬಿಟ್ರೆ ನಾನ್ ಜಾಸ್ತಿ ಪ್ರೀತಿಸೋದು ಕಿರಣ್ನ ಮಾತ್ರ. ಕಾಲೇಜಲ್ಲಿ ನನಗೆ ಯಾರಾದರೂ ರ್ಯಾಗಿಂಗ್ ಮಾಡಿದ್ರೆ ಅವರಿಗೆ ಬುದ್ಧಿ ಕಲಿಸೋಕೆ ನನ್ನ ಸಪೋರ್ಟ್ಗೆ ಕಿರಣ್ ಇದ್ದೇ ಇರ್ತಾಳೆ. ಅವಳನ್ನ ಪರಿಚಯ ಮಾಡಿಸ್ಬೇಕು ಅಂತಾನೆ ನಾನ್ ನಿನ್ನ ಇಲ್ಲಿಗೆ ಇವತ್ತು ಸಾದಾಸೀದ ಬಟ್ಟೆಯಲ್ಲಿ ಕರ್ಕೊಂಡು ಬಂದಿದ್ದು. ಅಪ್ಪಿ ತಪ್ಪಿ ಅವಳ ಮುಂದೆ ಪೊಲೀಸ್ ಡ್ರೆಸ್ಸಲ್ಲಿ ಮಾತ್ರ ಹೋಗಬೇಡ, ನಿನ್ನ ಕೊಂದೇ ಬಿಡ್ತಾಳೆ. ಯಾಕೆ ಗೊತ್ತಿಲ್ಲ ಕಣೋ, ಇಲ್ಲಿವರೆಗೂ ನನಗೆ ಹೇಳಿಲ್ಲ ಅವಳು. ಆದ್ರೆ ಅವಳಿಗೆ ಪೊಲೀಸ್ರ ಅಂದ್ರೆ ಮಾತ್ರ ಎಲ್ಲಿಲ್ಲದ ಕೋಪ, ದ್ವೇಷ. ಸರಿ, ನಿನ್ ಕೆಲ್ಸಕ್ಕೆ ಹೋಗು, ನಾನ್ ಕಾಲೇಜ್ ಹೋಗ್ತೀನಿ, ಬಾಯ್. ಅಲ್ಲಿಂದ ಇಬ್ರು ತಮ್ಮ ದಾರಿ ಅಂತ ಹೊರಟ್ರು. ಅವನಿ, ಹಾಯ್ ಕಿರಣ್, ಏನೇ ನನ್ನ ಒಬ್ಳನ್ನೇ ಬಿಟ್ಟು ಬಂದ್ಬಿಟ್ಟೆ? ತಗೋ, ಇದು ನನ್ನ ಅಣ್ಣನ ಫೋನ್ ನಂಬರ್. ನಿನ್ಗೇನಾದ್ರೂ ಪ್ರಾಬ್ಲಮ್ ಬಂದ್ರೆ ಖಂಡಿತ ಕಾಲ್ ಮಾಡು, ಹೆಲ್ಪ್ ಮಾಡೇ ಮಾಡ್ತಾನೆ. ಕಿರಣ್, ನನಗ್ಯಾಕೆ, ಬೇಡ ಅಂತಾನೆ ಕೈ ಮುಂದೆ ಮಾಡಿದ್ಲು. ಅವನಿ ನಗ್ತಾ, ತಗೋಮ, ಎಮರ್ಜೆನ್ಸಿ ಏನಾದ್ರೂ ಬೇಕಾಗತ್ತೆ. ಕಿರಣ್, ಸರಿ ಅವನಿ, ನೀನಿಷ್ಟು ಫೋರ್ಸ್ ಮಾಡ್ತಾ ಇದ್ದೀಯಾ ಅಂದ್ರೆ ಖಂಡಿತ ತಗೋತೀನಿ ಅಂತ ಹೇಳಿ ಫೋನ್ನಲ್ಲಿ ನಂಬರ್ ಸೇವ್ ಮಾಡ್ಕೊಂಡೆ ಬಿಡ್ತು ಹುಡುಗಿ. ತುಂಬಾ ಸ್ಪೀಡ್ ಇದೆ ಅಲ್ವಾ ನಮ್ ಕೇಡಿ? ಭಾರ್ಗವ್, ಫೈಲ್ ಸಿಕ್ತಾ? ಸಾಕೇತ್? ನೋ ಸರ್, ಇನ್ನು ಹುಡುಕ್ತಾ ಇದ್ದೀನಿ. ಭಾರ್ಗವ್, ಓಕೆ, ಬೇಗ. ಭಾರ್ಗವ್ಗೆ ಒಂದು ಕಾಲ್ ಬರುತ್ತೆ. ಹಲೋ ಸರ್, ಕಾಪಾಡಿ, ಯಾರೋ ನನ್ನ ಅತ್ಯಾಚಾರ ಮಾಡೋಕ್ ಬರ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಇನ್ನು ಓಡೋಕ್ಕಾಗಲ್ಲ. ಪ್ಲೀಸ್ ಸರ್, ನಿಮ್ಮ ಸ್ಟೇಷನ್ನಿಂದ 5 ನಿಮಿಷದ ದಾರಿ, ದೊಡ್ಡ ಬಿಲ್ಡಿಂಗ್ನ ಹತ್ರ. ಸರ್ ಪ್ಲೀಸ್ ಬೇಗ ಬನ್ನಿ ಸರ್, ಇಲ್ಲ ಅಂದ್ರೆ ನನ್ನ ಜೀವನ ಹಾಳಾಗಿ ಹೋಗುತ್ತೆ ಸರ್. ಹೇ ಬಿಡ್ರೋ, ಅಮ್ಮ ಪ್ಲೀಸ್ ನನ್ನೇನ್ ಮಾಡಬೇಡಿ. ಹಲೋ ಹಲೋ ಹಲೋ. ಅಯ್ಯೋ, ಕಾಲ್ ಕಟ್ಟಾಯ್ತು. ತಡ ಮಾಡದೆ ಹೋಗಿದ್ದ. ಅಲ್ಲಿ ಸುಮಾರು 4 ಜನ ಹೆಣ್ಣಿನ ಸುತ್ತ ನಿಂತಿದ್ದರು. ಒಬ್ಬ ಮಾತ್ರ ಅವಳ ಮೇಲೆ ಹಾರಿದ್ದ ಭಾರ್ಗವ್. ಅವನನ್ನು ಎಬ್ಬಿಸಿ ಜಾಡಿಸಿ ಅವನ ಎದೆಗೆ ಒದ್ದಿದ್ದ. ಯಾಕೋ ನನ್ನ ಒದಿತೀಯ? ಹೆಂಗಿದೆ ಮೈಯಿಗೆ? ಭಾರ್ಗವ್, ಈ ಹುಡುಗಿನ ರೇಪ್ ಮಾಡ್ತಾ ಇದೀಯಾ? ಮತ್ ನನಗೆ ಆವಾಜ್ ಹಾಕ್ತೀಯಾ? ಯು ಲೋಫರ್, ಯು ಬಾಸ್ಟರ್ಡ್. ಯಾವಾನೋ ಹೇಳಿದ್ದು ರೇಪ್ ಮಾಡ್ತಾ ಇದ್ದೀನಿ ಅಂತ. ನಿನಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಮುಚ್ಕೊಂಡು ಸೈಡ್ಗೆ ಹೋಗು. ಭಾರ್ಗವ್, ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಬಂದಿರೋದು. ಹೇಳಮ್ಮ ನೀನು, ಇವರೆಲ್ಲ ನಿನ್ನ ಮೇಲೆ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಜಸ್ಟ್ ಒಂದು ಕಂಪ್ಲೇಂಟ್ ಕೊಡು ಸಾಕು, ನರಕ ತೋರಿಸ್ತೀನಿ ಈ ನಾಯಿಗಳಿಗೆ. ಆ ಹುಡುಗಿ ಯಾವನಯ್ಯ ನೀನು? ನಿನಗೆ ಯಾರು ಹೇಳಿದ್ರು ನನ್ನ ಮೇಲೆ ಅತ್ಯಾಚಾರ ಆಗ್ತಿದೆ ಅಂತ? ನನ್ ಚೀರ್ತಿದ್ನ, ಅಳ್ತಿದ್ನ, ಕಾಪಾಡಿ ಅಂತ ನಿನ್ ಬೇಡ್ಕೊಂಡ್ನ? ಬಂದ್ಬಿಟ್ಟ ದೊಡ್ಡ ಹೀರೋ ಥರ. ನಾನ್ ನಿನ್ ಕರೆದಿದ್ನ? ಇಲ್ಲ ತಾನೆ, ಬಂದ್ಬಿಟ್ಟ ಇಲ್ಲಿ. ಮುಚ್ಕೊಂಡು ಹೇಗ್ ಬಂದೇ ಹಾಗೆ ಹೋಗು. ಭಾರ್ಗವ್, ನೀನು ಒಂದು ಹೆಣ್ಣ? ಹೆಣ್ಕುಲಕ್ಕೆ ಅವಮಾನ ನೀನು. ಈ ರೀತಿ ಮೈ ಮಾರ್ಕೊಂಡು ಜೀವನ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಿಮ್ಮಂಥ ಹೆಣ್ಣು ಮಕ್ಕಳು ಹೆಣ್ಣಿನ ಕುಲಕ್ಕೆ ಕಳಂಕ. ಥೂ,
ಹುಡುಗಿ. ಜಾಸ್ತಿ ಹಾರಾಡಬೇಡ ಪೊಲೀಸಪ್ಪ. ನೀನೇ ನನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟೆ ಅಂತ ಕಂಪ್ಲೇಂಟ್ ಕೊಟ್ರೆ ಸಾಕು, ನಿನ್ ಕೆಲ್ಸದ ಜೊತೆ ನೀನ್ ಮಾನ ಮರ್ಯಾದೆ ಕೂಡ ಹೋಗುತ್ತೆ. ಸುಮ್ಮನೆ ಹೇಗ್ ಬಂದಿಯೋ ಹಾಗ್ ಮುಚ್ಕೊಂಡು ಇಲ್ಲಿಂದ ಹೋಗು. ಅವಳ ಮಾತಿಗೆ ರೌಡಿಗಳೆಲ್ಲ, ಇದು ಸಿಂಪಲ್ ಕಣೋ, ಇನ್ಮೇಲಿದೆ ನಿನಗೆ ಮಾರಿ ಹಬ್ಬ. ಯೋಚನೆ ಮಾಡಕ್ಕೂ ಟೈಮ್ ಸಿಗಬಾರ್ದು. ಹಾಗೆ ಉಸಿರುಗಟ್ಟೋ ಹಾಗೆ ಮಾಡ್ತೀವಿ. ಫೋನ್ ಮಾಡಿ ಕಳಿಸಿದ್ದು ನಾವೇ. ಇಲ್ಲಿಗೆ ಬಂದ್ಮೇಲೆ ಇವಳಿಂದ ಹೀಗೆ ಹೇಳಿಸಿದ್ದು ನಾವೇ. ನಮ್ಮ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಇನ್ಮೇಲೆ ಕ್ಷಣ ಕ್ಷಣಕ್ಕೂ ತೋರಿಸ್ತೇವೆ. ಸದ್ಯಕ್ಕೆ ಶಬ್ದ ಮಾಡದೆ ಇಲ್ಲಿಂದ ಹೋಗ್ತಾ ಇರು. ಕಳ್ಚ್ಕೊಳ್ಳೋಲೋ ಭಾರ್ಗವ್. ಅಲ್ಲಿಂದ ಕೋಪದ ಮುಖ ಹೊತ್ತು ಹೊರಟ. ಒಂದು ಹೆಣ್ಣು ಇಷ್ಟೆಲ್ಲ ಕೆಳಮಟ್ಟಕ್ಕೆ ಇಳಿಬಹುದಾ ಅಂತ ಯೋಚನೆ ಮಾಡಿರಲಿಲ್ಲ. ಕಿರಣ್, ನೀನೇ ಗ್ರೇಟ್. ಕಳ್ಳತನ ಮಾಡಿದ್ರೂ ಅದರಲ್ಲಿ ನಿನ್ನ ಒಳ್ಳೆಯತನ ಅಡಗಿದೆ ಅಂದುಕೊಂಡವನಿಗೆ ಕಿರಣ್ ಗುಣ ಇಷ್ಟವಾಗಿತ್ತು. ಅವನಿ, ಕಿರಣ್ ಇಬ್ಬರೂ ಕ್ಲಾಸ್ ಮುಗಿಸಿ ಬರುವಾಗ, ಕಿರಣ್, ನಿಮ್ಮಣ್ಣ ಏನ್ ಕೆಲಸ ಮಾಡ್ತಾನೆ? ಅವನಿ, ಡೋಂಟ್ ವರಿ, ಚಿಂತೆ ಮಾಡಬೇಡ. ಪೊಲೀಸ್ ಕೆಲಸ ಅಂತೂ ಮಾಡಲ್ಲ. 1 ನಿಮಿಷ ನಿನ್ ಫೋನ್ ಕೊಡು. ಕಿರಣ್ ಯಾಕೆ ಅಂತ ಕೂಡ ಕೇಳಿಲ್ಲ, ಫೋನ್ ಕೊಟ್ಟೆ ಬಿಟ್ಲು. ಅವನಿ, ಯಾರಿಗೋ ಕಾಲ್ ಮಾಡಿ. ನೀನೇನಾದ್ರೂ ಇವರಿಗೆ ಫ್ರ್ಯಾಂಕ್ ಮಾಡಿದ್ರೆ 1 ವಾರದ ಟ್ರೀಟ್ ಎಲ್ಲ ನಂದೆ. ಕಿರಣ್, ಹೌದಾ, ಡನ್ ಅಂತ ಹೇಳಿ. ಯಾರದು ಅಂತ ನೋಡಿದ್ರೆ ಭಾರ್ಗವ್. ಟೆನ್ಷನ್ ಆದ್ರು ದುಡ್ಡುಳಿಯುತ್ತೆ ಅಲ್ವಾ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ಲು. ಭಾರ್ಗವ್, ಯಾರ್ರೀ, ಯಾರು ಮಾತಾಡ್ತಾ ಇರೋದು? ಕಿರಣ್, ಹಲೋ. ಭಾರ್ಗವ್. ಈ ಮೃದು ಧ್ವನಿ ಕೇಳಿದ್ದೆ ತಡ ಅವನ ಕೋಪವೆಲ್ಲ ಕರಗಿ ಹೋಗಿತ್ತು. ಹೇಳಿ, ಯಾರು? ಮೆಲ್ಲಗೆ ಕೇಳಿದ್ದ. ಮುಂದುವರಿಯುವುದು